ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನೀವೇನಾದ್ರೂ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಎಂಜಿನಿಯರಿಂಗು, ಪಂಜಿನಿಯರಿಂಗು 108 ಕಲ್ತು ಪಾಸ್ ಆಗಿದ್ರೆ, ಫೇಲ್ ಆಗಿದ್ರೆ, ಅಥವಾ ಇದು ಯಾವುದು ಕಲಿದೇನೆ 7ನೇತೆ 3ನೇತೆ 4ನೇತೆಗೆ ನಿಮ್ಮ ಎಜುಕೇಶನ್ ಡ್ರಾಪ್ ಔಟ್ ಆಗಿದ್ರೆ, ಡ್ರಾಪ್ ಮಾಡಿದ್ರೆ, ನೀವು ಕೂಡ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಕೇವಲ 1000 ಲೆಕ್ಕದಲ್ಲಿ ಇನ್ವೆಸ್ಟ್ ಮಾಡಿ ಕೋಟಿ ಲೆಕ್ಕದಲ್ಲಿ ದುಡಿಬಹುದು. ಹಾಗಾದ್ರೆ ಈ ಒಂದು ಬಿಸ್ನೆಸ್ ಯಾವುದು ಅಂತ ಕೇಳ್ತೀರಾ? ಈ ಒಂದು ಬಿಸ್ನೆಸ್ ಬಗ್ಗೆ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಕೂಡ ಬೇಗ ಕೋಟ್ಯಾಧಿಪತಿಗಳಾಗಬಹುದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಇರಬೇಕಾಗಿದ್ದು ಒಂದು ಒಳ್ಳೆ ಕ್ಯಾಮೆರಾ ಕ್ವಾಲಿಟಿ ಇರುವಂತಹ ಸ್ಮಾರ್ಟ್ ಫೋನು. ಇದರ ಜೊತೆಗೆ ನಿಮ್ ಹಿಂದೆ ನಿಮ್ ಥರನೇ ಕೆಲಸ ಇಲ್ಲದೆ ಇರುವಂತಹ 4 ಜನ ಕಿತ್ತೋದು ಹುಡುಗರು ಇರಬೇಕು, ನಿಮ್ಗೆ ಜೈಕಾರ ಹಾಕ್ತಿರ್ಬೇಕು. ಆಮೇಲೆ ನಿಮ್ಮ ಒಂದು ವಿಡಿಯೋ ಮಾಡೋದಕ್ಕೆ ಒಬ್ಬ ಹುಡುಗ ಇರಬೇಕು. ಅವನಿಗೆ ಕೆಲವೊಂದು ಟ್ರಿಕ್ಸ್ಗಳು ಅಂದ್ರೆ ವಿಡಿಯೋ ಎಡಿಟಿಂಗು, ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್, ಸ್ಲೋ ಮೋಷನ್, ಈ ತರದ ಕೆಲವೊಂದು ಬೇಸಿಕ್ ಸ್ಕಿಲ್ಗಳಿದ್ರೆ ನೀವು ಕೆಲವೇ ದಿನಗಳಲ್ಲಿ ಫೇಮಸ್ ಆಗಿ ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ. ನಿಮ್ಮ ವಿಡಿಯೋ ಮಾಡುವಂತಹ ಹುಡುಗ ನಿಮ್ಮ ವಿಡಿಯೋ ಮಾಡಿದ ಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್, ಬೇಗ ವೈರಲ್ ಆಗುವಂತಹ, ಎಮೋಷನಲ್ ಆಗಿ ಅಟ್ಯಾಚ್ ಆಗುವಂತಹ ಕೆಲವೊಂದು ಸಾಂಗ್ ಬೇಕಾಗ್ತವೆ. ಆ ಸಾಂಗ್ಗಳು ನನ್ನ ಹತ್ರ ಇದಾವೆ. ಆ ಸಾಂಗ್ಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಬರ್ಕೊಂಡ್ಬಿಡಿ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು. ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಸಿಂಹಾದ್ರಿಯ ಸಿಂಹ ಸಾಂಗ್ ಅಲ್ಲಿ ಬರುವ, ಸಿಂಹಾದ್ರಿಯ ಸಿಂಹ ಮೂವಿಲಿ ಬರುವಂತಹ ಗುಡು ಗುಡುಗು ಅಂತ ಏನು ಅವರು ಇದರಲ್ಲಿ ಹೋಗುವಾಗ ಏನು ಸಾಂಗ್ ಬರುತ್ತಲ್ಲ, ಅದೊಂದು. ಆಮೇಲೆ ದರ್ಶನ್ ಅವ್ರದ್ದು ಈ ಊರಿಗೆ ಇವ ಆಲದ ಮರವು. ಆಮೇಲೆ ಇನ್ನೊಂದು ಬಂದಾನು ಸಾಹುಕಾರ. ಆಮೇಲೆ ಶರಣ್ ಅವ್ರದ್ದು ಮಹಾರಾಜ ಆಳುವ ನೀತಿಗೆ ಆ ನಾಡು ಸುಭಿಕ್ಷವಾಗಿತ್ತು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಸೊ ಇಷ್ಟು ಸಾಂಗ್ಗಳು ನಿಮ್ಮ ಹತ್ರ ಇರಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಕ್ಕೆ. ಇದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಜನಪದ ಕಲಾವಿದರು ಪರಿಚಯ ಇದ್ರೆ ಅವರಿಂದ ನಿಮ್ಮ ಹೆಸರು ಮೇಲೆನೆ ಒಂದು ಸಾಂಗ್ ಬರೆಸಿ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಟ್ಯೂನ್ ಹಾಕಿ ಕಂಪೋಸ್ ಮಾಡಿ ಒಂದು ಸಾಂಗ್ ಅನ್ನ ವೈರಲ್ ಮಾಡಬಹುದು. ಇಷ್ಟು ನಿಮ್ಮ ಇನ್ವೆಸ್ಟ್ಮೆಂಟು. ಮುಂದೊಂದು ಕೆಲವೇ ತಿಂಗಳುಗಳ ಕಾಲ ದಿನಕ್ಕೆ ಒಂದು 5-10 ರೀಲ್ಸ್ ಗಳನ್ನ ಮಾಡಿ ಬೇರೆ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನ, ಫೇಸ್ಬುಕ್ ಅಕೌಂಟ್ಗಳನ್ನ, ಯೂಟ್ಯೂಬ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಜನರಿಗೆ ವೈರಲ್ ಮಾಡಿದ್ರೆ ಸಾಕು, ಜನ ನಿಮ್ಮ ಹತ್ರ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಒಂದು ಬಿಸ್ನೆಸ್ ಅನ್ನ ನೀವೇನಾದ್ರೂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕೆ. ನಮ್ಮ ಉತ್ತರ ಕರ್ನಾಟಕದ ಪ್ರಮುಖವಾಗಿ ಯಾದಗಿರಿ, ನಾರಾಯಣಪುರ, ಕಲಬುರಗಿಗಳಲ್ಲಿ ಬಂದು ನೆಲೆಸಬೇಕಾಗತ್ತೆ. ಅದರಲ್ಲೂ ಕೆಲವೊಂದು ಸಿಟಿಯಿಂದ ಔಟ್ಸೈಡ್ ಇರುವಂತಹ ರೂರಲ್ ಏರಿಯಾಗಳಲ್ಲಿ ನೆಲೆಸಬೇಕಾಗತ್ತೆ. ಅಂಡ್ ಕೊನೆಯದಾಗಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೀವು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಗಳಾಗಬೇಕು, ದೊಡ್ಡ ಕಾರ್ಗಳಲ್ಲಿ ತಿರುಗಾಡಬೇಕು ಅಂದ್ರೆ ನೀವು ನಿಮ್ಮ ವಯಸ್ಸು 18, 20, 25, 30 ಎಷ್ಟೇ ವಯಸ್ಸಾಗಿದ್ರು ಕೂಡ, ನೀವು ಎಷ್ಟೇ ಚಿಕ್ಕವರಾಗಿದ್ರು ಕೂಡ ಮುತ್ಯ ಅಂತ ಕರೆಸಿಕೊಳ್ಳುವಂತಹ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಮುತ್ಯ ಅಂದ್ರೆ ನಮ್ಮ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ 60 ವಯಸ್ಸು ದಾಟದವರಿಗೆ ಅಥವಾ ಮೊಮ್ಮಕ್ಕಳಿರೋರಿಗೆ ನಾವು ಮುತ್ಯ ಅಂತ ಕರಿತೀವಿ. ಆದ್ರೆ ನೀವು 18, 20 ಇದ್ರೂ ಕೂಡ ನೀವು ಮುತ್ಯ ಅಂತ ಕರೆಸಿಕೊಳ್ಳುವಂತಹ ಯೋಗ್ಯತೆ ನಿಮ್ಮಲ್ಲಿದ್ರೆ ನೀವು ಬಹುಬೇಗ ವೈರಲ್ ಆಗ್ತೀರಾ, ನೀವು ಬಹುಬೇಗ ಶ್ರೀಮಂತರಾಗ್ತೀರಾ. ಹೇಗಪ್ಪ ಅದಂಗ್ ಸಾಧ್ಯ? ಜನ ಬರ್ತಾರ, ಜನ ಏನ್ ಹುಚ್ಚರ ಅಂತ ಕೇಳ್ತೀರಾ? ನೋ ವೇ. ಜನ ತುಂಬಾ ಬುದ್ಧಿವಂತರು. ಇತ್ತೀಚೆಗೆ ಎಜುಕೇಶನ್ ಡೆವಲಪ್ಮೆಂಟ್ ಆಗಿದೆ, AI ಬಂದಿದೆ, 5G ಬಂದಿದೆ, ಇನ್ನು ಕೆಲವೇ ದಿನಗಳಲ್ಲಿ 6G ಹೋಗ್ತಾ ಇದ್ದೀವಿ, ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ. ಎಷ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲರೂ ಇಂಜಿನಿಯರಿಂಗು ಸಿಕ್ಕಾಪಟ್ಟೆ ಎಜುಕೇಶನ್ ಕಲಿತಾ ಇದೆ. ಆದ್ರೂ ಕೂಡ ಜನ ತುಂಬಾ ಬುದ್ಧಿವಂತರು, ಮುತ್ಯಗಳ ಹತ್ರ ತಮ್ಮ ಸಮಸ್ಯೆಗಳನ್ನ ತಗೊಂಡು ಹೋಗ್ತಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದೆಂಗೆ ಅಂತ ಯಾರಾದರೂ ಕೇಳ್ತೀರಾ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರಲ್ಲ, ಇಬ್ರಲ್ಲ, 100 ಲೆಕ್ಕದಲ್ಲಿ ಮುತ್ಯಗಳಿದ್ದಾರೆ. ನನ್ನ ಹತ್ರ ಕೆಲವೊಂದು ಹೆಸರುಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಾಡಿದೀನಿ. ಆ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಶಾಣಯ್ಯ ಮುತ್ಯ, ಮಂಜುನಾಥ ಮುತ್ಯ, ಹುಸೇನ್ ಬಾಷಾ ಮುತ್ಯ, ಇಮಾಮ್ ಕಾಸಿಂ ಮುತ್ಯ, ಲಾಲ್ ಸಾಬ್ ಅಜ್ಜಾ, ಆರಿಫ್ ಮುತ್ಯ, ಸಾಜಿದ್ ಮುತ್ಯ, ರಶೀದ್ ಮುತ್ಯ, ಮೌಲಾವಲಿ ಮುತ್ಯ, ಬಸವರಾಜ್ ಮುತ್ಯ, ಭೀಮಣ್ಣ ಮುತ್ಯ, ತಿಪ್ಪಯ್ಯ ಮುತ್ಯ, ಮಲ್ಲಿಕಾರ್ಜುನ ಮುತ್ಯ, ನಾಗೇಶ್ ಮುತ್ಯ, ಲಾಲ್ ಸಾಬ್ ಮುತ್ಯ. कौन है ये लोग? कहां से आते हैं?
ಹಲವಾರು ಮುತ್ಯಗಳು. ಇದನ್ನ ಹೊರತುಪಡಿಸಿ ಇನ್ನೂ ಹಲವಾರು ಮುತ್ಯಗಳಿದ್ದಾರೆ. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ಲಿ 3-4 ವರ್ಷಗಳಿಂದ ಫೇಮಸ್ ಆಗಿರುವಂತಹ ಮಲ್ಲಿಕಾರ್ಜುನ ಮುತ್ಯ. ಇದು ಎಲ್ರಿಗೂ ಗೊತ್ತು. ಇಡೀ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಫಸ್ಟ್ ವಿಡಿಯೋ ಮಾಡಿದ್ದು ಅದು ನಾನು. ನನ್ನ ವಿಡಿಯೋಗಳನ್ನ ಕಾಪಿಯಾಗಿ ಹಲವಾರು ಯೂಟ್ಯೂಬರ್ಸ್ ಆ ಒಂದು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಕಂಟೆಂಟ್ಗಳನ್ನ ಮಾಡಿದ್ರು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಅದ ನಂತರದಲ್ಲಿ ಇತ್ತೀಚೆಗೆ ವೈರಲ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಮುತ್ಯ ಯಾರು ಅಂದ್ರೆ ರಶೀದ್ ಮುತ್ಯ. ಇಲ್ಲೇ ನಾರಾಯಣಪುರದ ಹತ್ರ ಇರುವಂತಹ ರಶೀದ್ ಮುತ್ಯ. ಇವರು ವಯಸ್ಸು 19-18 ಇರಬಹುದೇನೋ ಬಹುಶಃ. ಈ ಮುತ್ಯ ತಾವೇ ತಮ್ಮವರಿಂದನೇ ವಿಡಿಯೋ ಮಾಡಿ ತಮ್ಮವರೇ ವೈರಲ್ ಮಾಡಿರುವಂತಹ ಕೆಲವೊಂದು ವಿಡಿಯೋಗಳಲ್ಲಿ ತಾವೇ ಹೇಳಿದ್ದಾರೆ, ಯಾವುದೇ ಎಷ್ಟೇ ದೊಡ್ಡ ಡಾಕ್ಟರ್ ಹೇಳಿದ್ರು ಕೂಡ, ಆ ಡಾಕ್ಟ್ರು ಅದೆಷ್ಟೇ ಎಜುಕೇಶನ್ ಕಲ್ತಿದ್ರು ಅಂದ್ರೆ 108 ಕೋಟಿಗಟ್ಟಲೆ ಖರ್ಚು ಮಾಡಿ ವರ್ಷಾನ್ಗಟ್ಲೆ ಕಲಿತು ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ರು ಕೂಡ ಅವರಿಂದ ಸಾಧ್ಯ ಆಗದೆ ಇರುವಂತಹ ಕೆಲಸ ಈ ಮುತ್ಯನಿಂದ ಸಾಧ್ಯ ಆಗುತ್ತೆ. ಅದೇನಪ್ಪಾ ಅಂದ್ರೆ ಮದುವೆ ಆದ್ಮೇಲೆ ಎಷ್ಟೋ ಜನರಿಗೆ ಮಕ್ಕಳಾಗಿರಲ್ಲ. ಅಂತ ಹೆಣ್ಮಕ್ಳು ಇವ್ರ ಹತ್ರ ಹೋದ್ರೆ ಸಾಕು, ಇವರು ಬಾಳೆಹಣ್ಣನ್ನ ಹಾಕ್ತಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಾರಿ, ಹಣ್ಣುಗಳನ್ನ ಹಾಕ್ತಾರೆ. ಆ ಒಂದು ಹಣ್ಣುಗಳನ್ನ ಪ್ರತಿ ವಾರ ಅವ್ರು ಹೇಳೋ ರೀತಿಯಲ್ಲಿ ಪಾಲನೆ ಮಾಡ್ತಾ ಹೋದ್ರೆ ಕೆಲವೇ ತಿಂಗಳುಗಳಲ್ಲಿ ಕೆಲವೇ ದಿನಗಳಲ್ಲಿ ಆ ಒಂದು ಹೆಣ್ಣು ಮಗಳು ಪ್ರೆಗ್ನೆಂಟ್ ಆಗ್ತಾಳೆ ಅಂತ ರಶೀದ್ ಮುತ್ಯ ಚಾಲೆಂಜ್ ಮಾಡ್ತಾರೆ. 100ಕ್ಕೆ 1000 ಪಟ್ಟು 200 ಪಟ್ಟು ಚಾಲೆಂಜ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಹಾಸ್ಪಿಟಲ್ಗಳನ್ನ ಮುಚ್ಚಾಕಿ, ಯಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಆಗಬೇಡಿ. ನೀಟು PUC ಆದ್ಮೇಲೆ ಲಾಂಗ್ ಟರ್ಮ್ ನೀಟು, ಆ ನೀಟು ಈ ನೀಟು ಅಂತ 108 ನೀಟ್ಗಳನ್ನ ಮಾಡಕ್ ಹೋಗ್ಬಿಡಿ, ನೀಟಾಗಿ ಮುತ್ಯಗಳಾಗಿ ಅಂತ ನಾನು ಹೇಳ್ತೀನಿ. ಇದು ಒಂದು ಒಳ್ಳೆಯ ಬಿಸ್ನೆಸ್ಸು. ಎಮ್ಮೆ ಹಾಲು ಹಿಂಡ್ಲಿಲ್ಲ ಅಂದ್ರೆ ಮುತ್ಯಗಳ ಹತ್ರ ಹೋಗ್ಬೇಕು, ಮದ್ವೆ ಆಗ್ಲಿಲ್ಲ ಅಂದ್ರೆ ಮುತ್ಯಗಳ ಹತ್ರ ಹೋಗ್ಬೇಕು, ಮಕ್ಕಳಾಗ್ಲಿಲ್ಲ ಅಂದ್ರೆ ಮುತ್ಯಗಳ ಹತ್ರ ಹೋಗ್ಬೇಕು, ಆಸ್ತಿ ವಿವಾದ ಮುತ್ಯಗಳ ಹತ್ರ ಹೋಗ್ಬೇಕು. ಎಮ್ಮೆ ಹಾಲು ಹಿಂಡ್ಲ ಅಂದ್ರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ, ಅಥವಾ ಎಮ್ಮೆಗೆ ಒಳ್ಳೆ ಆಹಾರ ಮೇವು ಕೊಡಿ, ಟೈಮ್ಗೆ ನೀರು ಕೊಡಿ, ಒಳ್ಳೆ ಅಟ್ಮಾಸ್ಫಿಯರ್ ಅನ್ನ ಒಳ್ಳೆ ಸ್ವಚ್ಛತೆ ಇರುವಂತಹ ಜಾಗ ಕ್ರಿಯೇಟ್ ಮಾಡಿ. ಮದುವೆ ಆಗ್ಲಿಲ್ಲ ಅಂದ್ರೆ ಕೂತ್ ತಿನ್ನೋಷ್ಟು ಆಸ್ತಿ ಮಾಡಿ ಯಾವಾಗ ಬೇಕಾದ್ರೂ ಬಂದು ಮದುವೆ ಆಗ್ತಾಳೆ. ಮಕ್ಕಳಾಗಲಿಲ್ಲ ಅಂದ್ರೆ ಒಳ್ಳೆ ದೊಡ್ಡ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಒಳ್ಳೆ ಆಹಾರ, ದೇಹದ ಬೊಜ್ಜು ಕರಗಿಸುವಂತ ಅದಕ್ಕೆ ಸಂಬಂಧಪಟ್ಟಂತಹ ಕ್ರೈಟೀರಿಯಾ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಅದರದೇ ಆದಂತಹ ಡಾಕ್ಟರು ಏನು ಸಲಹೆ ಕೊಡ್ತಾರೆ. ಅದನ್ನ ಬಿಟ್ಟು ಈ 10th PUC ಫೇಲ್ ಆಗಿರೋ ಮುತ್ಯಗಳ ಹತ್ರ ಹೋದ್ರೆ ಅವ್ರು ಕೊಡೋ ಹಣ್ಣುಗಳಿಂದ ನೀವು ಹೆಂಗ್ರಿ ಆಗ್ತೀರಾ? ಸಾಧ್ಯ ಇಲ್ಲ ಅಲ್ವಾ? ಸೊ ಅದಾಗಿ ಕೂಡ ನಮ್ಮ ಜನ ಎಷ್ಟೇ ಬುದ್ಧಿವಂತರು ಇದ್ರೂ ಕೂಡ, ಎಷ್ಟೇ ಡೆವಲಪ್ಮೆಂಟ್ ಆಗಿದ್ರು ಕೂಡ ಮುತ್ಯಗಳ ಹತ್ರ ಹೋಗ್ತಾ ಇದ್ದಾರೆ. ಸೊ ನೀವು ಕೂಡ ಆರಾಮಾಗಿ ಮುತ್ಯಗಳಂತ ಕರ್ಸ್ಕೊಳ್ಳೋಕೆ ರೆಡಿ ಆಗಿದ್ರೆ ಬನ್ನಿ ನಮ್ಮ ಉತ್ತರ ಕರ್ನಾಟಕಕ್ಕೆ, ಎಸ್ಪೆಷಲಿ ನಾರಾಯಣಪುರ, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಆರಾಮಾಗಿ ಮುತ್ಯಗಳಾಗಿ ಬೇಗ ದುಡ್ಡು ಮಾಡ್ಬೋದು ಅಂತ ಹೇಳ್ತೀನಿ. ಈ ಮುತ್ಯಗಳನ್ನ ನಂಬಿ ಹೋಗುವಂತಹ ಜನರಿಗೆ ನನ್ನದೊಂದು ಸಣ್ಣ ಪ್ರಶ್ನೆ. ನೀವು ಈ ಮುತ್ಯಗಳ ಮುಂದೆ ಹೋದಾಗ ನಿಮ್ಮ ಮುಖ ನೋಡಿದ ತಕ್ಷಣ ನಿಮ್ಮ ಭವಿಷ್ಯ ಈ ಮುತ್ಯಗಳು ಹೇಳ್ತಾ ಹೋದ್ರೆ ಅವರಿಗೆ ನೀವು ಪರ್ಸನಲ್ ಆಗಿ 2 ಪ್ರಶ್ನೆಗಳನ್ನ ಕೇಳಿ. ನಮ್ಮ RCB ಕಪ್ ಯಾವಾಗ ಗೆಲ್ಲುತ್ತೆ? ಆ ಕಪ್ ಗೆಲ್ಲುವಾಗ ನಮ್ಮ ಟೀಮಲ್ಲಿ ವಿರಾಟ್ ಕೊಹ್ಲಿ ಇರ್ತಾನೋ ಇಲ್ವೋ? ನಿಮ್ಮ ಮುಖ ನೋಡಿ ನಿಮ್ಮ ಭವಿಷ್ಯ ಹೇಳ್ತಾ ಇದ್ರೆ ನೀವು ಯಾವಾಗ, ಯಾವ ಡೇಟ್ಗೆ, ಯಾವ ಟೈಮ್ಗೆ, ಹೇಗೆ ಸಾಯ್ತೀರಾ ಅಂತ ಒಂದು ಬರೆದು ಕೊಡೋಕೆ ಹೇಳಿ. ಇಷ್ಟು ಹೇಳಿದ್ರೆ ನಾನು ಕೂಡ ಆ ಮುತ್ಯಗಳ ಫಾಲೋವರ್ ಆಗ್ತೀನಿ. ಈ ತರದ ಹಲವಾರು ವಿಡಿಯೋಗಳು ಯೂಟ್ಯೂಬಲ್ಲಿ ಬಂದರೂ ಕೂಡ, ಹಲವಾರು ಅವೇರ್ನೆಸ್ ಬಂದರೂ ಕೂಡ, ಎಜುಕೇಶನ್ ಎಷ್ಟೇ ಡೆವಲಪ್ಮೆಂಟ್ ಆದರೂ ಕೂಡ, ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಮ್ಮ ಜನರು ಮುತ್ಯಗಳ ಹತ್ರ ಹೋಗೋದು ನಿಲ್ಸೋಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನಿರುದ್ಯೋಗ ಯುವಕರೇ, ಎಜುಕೇಶನ್ ಇಲ್ಲದೆ ಇರುವಂತಹ ಯುವಕರೇ, ಎಜುಕೇಶನ್ ಆಗಿದ್ರೂ ಕೂಡ ನಿರುದ್ಯೋಗಿಗಳಾಗಿರುವಂತಹ ಯುವಕರೇ, ದಯವಿಟ್ಟು ಬನ್ನಿ. ಒಂದು ಸ್ಮಾರ್ಟ್ ಫೋನು, ಹಿಂದೆ 4 ಜನ ಕಿತ್ತೋದ ಹುಡುಗರು, ಒಂದು ವಿಡಿಯೋ ವೈರಲ್ ಮಾಡಿ ನೀವು ಕೂಡ ಬೇಗ ಮುತ್ಯಗಳಾಗಿ, ನಾವು ನಿಮ್ಮ ಫಾಲೋವರ್ ಆಗಿ ಬರ್ತೀವಿ, ಮುತ್ಯ ಜೈ ಅಂತೀವಿ. ಇದು ಒಂದು ಒಳ್ಳೆ ಬಿಸ್ನೆಸ್ಸು, ಯಾರು ಬೇಕಾದರೂ ಮಾಡ್ಬೋದು. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬರಬೇಕು, ಮುತ್ಯಗಳು ಆಗಬೇಕು. ಇಷ್ಟು ಈ ಒಂದು ಮಾಹಿತಿ. ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಬಾಯ್.